ನಮಸ್ಕಾರ, ನಾನು ನಿಮ್ಮ ತಿಲಕ್ ಸಂಪೇರ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಮಾತನಾಡೋದು ಹೂಡಿಕೆ, ಹಣ ಮತ್ತು ಮ್ಯೂಚುವಲ್ ಫಂಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡುವಂಥ 5 ತಪ್ಪುಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಆ 5 ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತಂದರೆ ನೀವು ಈ 5 ಟಿಪ್ಸ್ಗಳನ್ನ ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋ ನೋಡಿ ನಿಮ್ಮ ಹಣಕ್ಕೆ ಜವಾಬ್ದಾರಿಯುತ ಹೂಡಿಕೆಯನ್ನು ರೂಪಿಸಿ. ಮ್ಯೂಚುವಲ್ ಫಂಡ್ ಅಂತಂದರೆ ಕೆಲವರು FD ಅಂತ ತಿಳಿದುಕೊಂಡಿರ್ತಾರೆ. ಅವ್ರು ಸ್ಟಾರ್ಟ್ ಮಾಡಿದ 3 ತಿಂಗಳೇ ರಿಟರ್ನ್ಸ್ ಬರಲಿಲ್ಲ ಅಂತಂದರೆ ಅದರಿಂದ ಬೇಜಾರಾಗಿ ಅವರು ಅದನ್ನೇ ನೋಡ್ಕೊಂಡು ಕೂತಿರ್ತಾರೆ ಮತ್ತು ಅದರ ಬಗ್ಗೆ ತಲೆಗೆಡ್ಸ್ಕೊಳ್ತಾರೆ. ಆ ರೀತಿ ಮಾಡಬಾರ್ದು. ಅದಕ್ಕೆ ಅಂತಲೇ ಟೈಮ್ ಕೊಡಬೇಕು. ನೀವು ಟೈಮ್ ಪೀರಿಯಡ್ ಕೊಡಲಿಲ್ಲ ಅಂತಂದರೆ ಅದು ಯಾವ ರೀತಿ ರಿಟರ್ನ್ ಅದು ಜನರೇಟ್ ಮಾಡೋಕ್ಕೆ ಸಾಧ್ಯ? ನೀವು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂತಂದರೆ ಮಿನಿಮಮ್ 3 ರಿಂದ 5 ವರ್ಷನಾದ್ರು ನೀವು ಟೈಮ್ ಪೀರಿಯಡ್ನ ಕೊಡಲೇಬೇಕು. ನೀವು ಗೋಲ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಗೋಲು ಶಾರ್ಟ್ ಟರ್ಮಲ್ಲಿ ಇದೆಯಾ ಅಥವಾ ಮಿಡ್ ಟರ್ಮಲ್ಲಿ ಇದೆಯಾ ಇಲ್ಲ ಲಾಂಗ್ ಟರ್ಮಲ್ಲಿ ಇದೆಯಾ ಅದನ್ನು ನೀವು ಡಿಸೈಡ್ ಮಾಡಬೇಕು. ಅದನ್ನು ಡಿಸೈಡ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಪ್ಲ್ಯಾನಿಂಗ್ ಮಾಡ್ಬೋದು, ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟು ನಿಮಗೆ ಯಾವ ಟೈಮ್ಗೆ ವೆಲ್ತ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ನೀವು ಜಡ್ಜ್ ಮಾಡಬೇಕು. ಮಾರ್ಕೆಟ್ ಡೌನ್ ಆದಾಗ ನಿಮಗೆ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ. ಇದನ್ನು ರುಪಿ ಕಾಸ್ಟ್ ಅವರೇಜಿಂಗ್ ಅಂತ ಕರೀತಾರೆ. ಏಕೆಂದರೆ ಕಾಂಪೌಂಡಿಂಗ್ ವರ್ಕ್ ಆಗೋದೇ ಲಾಂಗ್ ಪೀರಿಯಡ್ನಲ್ಲಿ. ನೀವು ಈ ರೀತಿ ಶಾರ್ಟ್ ಟರ್ಮಲ್ಲಿ ನೀವು ರಿಟರ್ನ್ಸ್ನ ನೋಡ್ತಾ ಹೋದರೆ ನಿಮ್ಮ ವೆಲ್ತ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನೀವು ಮಿನಿಮಮ್ ಟೈಮ್ ಪೀರಿಯಡ್ನ ಆ ರೀಸನ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಪೇಷನ್ಸ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಮತ್ತು 2ನೇ ಪಾಯಿಂಟ್, ಗುರಿ ಇಲ್ಲದೆ ಹೂಡಿಕೆ ಮಾಡೋದು. ನೀವೇನು ಹೂಡಿಕೆ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಗುರಿ ಇಲ್ಲದೇ ನೀವು ಹೂಡಿಕೆ ಮಾಡ್ತಿರ್ತೀರ. ಹಾಗಾಗಿ ನೀವು ಅದಕ್ಕೋಸ್ಕರ ನಿಮ್ಮ ಗೋಲ್ಗೋಸ್ಕರ ನೀವು ಫಿಕ್ಸಾಗಿ ಕೂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನಿಮ್ಗೇನಾದರೂ ಮೈಂಡು ಡೈವರ್ಟ್ ಆಯಿತು ಅಂತಂದಾಗ, ನೆಗೆಟಿವ್ ಪಾಯಿಂಟ್ಸ್ಗಳು ಬಂದಾಗ ನಿಮ್ಮ ಮನಸ್ಸು ಬೇರೆ ಕಡೆ ಎಳೆಯುತ್ತೆ. ಆವಾಗ ನೀವು ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಅಮೌಂಟ್ರ ಬಗ್ಗೆನೂ ನೀವು ಗಮನ ಕೊಡೋಲ್ಲ, ನಿಮ್ಮ ಫ್ಯೂಚರ್ ಗೋಲ್ ಬಗ್ಗೆನೂ ನೀವು ಗಮನ ಕೊಡೋಲ್ಲ. ಮತ್ತು 3ನೇ ಪಾಯಿಂಟ್, ಮಾರ್ಕೆಟ್ ಡೌನ್ ಆದಾಗ ಎಲ್ಲರೂ ಮಾಡೋವಂಥ ದೊಡ್ಡ ಮಿಸ್ಟೇಕ್ ಅಂತಂದರೆ ಅವ್ರು ಮಾಡ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ನ ಸಿಪ್ನ ಸ್ಟಾಪ್ ಮಾಡ್ತಾರೆ. ಆ ರೀತಿ ದಯವಿಟ್ಟು ಮಾಡಬೇಡಿ. ನಾನು ಮೊದಲೇ ನಿಮಗೆ ತಿಳಿಸಿರೋ ಹಾಗೆ ಡೈವರ್ಸಿಫಿಕೇಷನ್ ಮಾಡಿ. ಡೆಟ್ ಫಂಡ್, ಮ್ಯೂಚುವಲ್ ಫಂಡಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ಸ್ ಎನ್ಸ್ಕೊಳ್ಳಿ. ಡೆಟ್ ಫಂಡ್, ಹೈಬ್ರಿಡ್ ಫಂಡ್, ಮಲ್ಟಿ ಕ್ಯಾಪ್ ಫಂಡ್ಸ್, ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಎಲ್ಲ ಇದೆ. ಇದರಿಂದ ಯಾರು ಪ್ರಾಫಿಟ್ ಆಗುತ್ತೆ ಅಂತ. ಮಾರ್ಕೆಟ್ ಡೌನ್ ಫಾಲ್ ಆದಾಗ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಪ್ರಾಫಿಟ್ ಆಗುತ್ತಾ, ಇಲ್ಲ ಮಾರ್ಕೆಟ್ ಡೌನ್ ಫಾಲ್ ಆದಾಗ ನೀವು SIPನ ಸ್ಟಾಪ್ ಮಾಡೋದ್ರಿಂದ ನಿಮ್ಗೆ ಲಾಸ್ ಆಗುತ್ತಾ? ಎರಡನ್ನೂ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಫ್ರೆಂಡ್ ಹೇಳ್ದಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಮತ್ತು ರಿಲೇಷನ್ಸ್ ಅಥವಾ ನೀವು ಹೊರಗಡೆ ಎಲ್ಲ ಕೇಳಿರ್ತೀರಾ, ಇಲ್ಲ ಯೂಟ್ಯೂಬಲ್ಲಿ ಯಾರೋ ಹೇಳಿದ್ರು ಅಂತ ಕಂಪ್ಲೀಟ್ ನಾಲೆಡ್ಜ್ ಇಲ್ಲದೇ ನೀವು ಸುಮ್ಮನೆ ಬೈ ಮಾಡ್ಬಿಡ್ತೀರ. ಈ ರೀತಿ ಮಾಡೋದೇ ಮೊದಲನೇ ದೊಡ್ಡ ತಪ್ಪು. ಎಲ್ಲ ಹಣವನ್ನು ಒಂದೇ ಫಂಡ್ಗೆ ಹೂಡಿಕೆ ಮಾಡೋದು. ಒಂದೇ ಫಂಡ್ಗೆ ನೀವು ಹಣವನ್ನು ಹೂಡಿಕೆ ಮಾಡೋದು ತುಂಬ ಡೇಂಜರಸ್. ಡೋಂಟ್ ಪುಟ್ ಇನ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ಸ್. ಮಾರ್ಕೆಟೇ ಡೌನ್ ಆಯಿತು, ನಿಮ್ಮ ಹಣ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ನಿಮ್ಮ ಹಣ ಎಲ್ಲ ಪೂರ್ತಿ ಡೌನ್ ಫಾಲ್ ಆಗೋದ್ರಿಂದ ಫುಲ್ ನೆಗೆಟಿವ್ ಆಗಿರುತ್ತೆ. ಆ ನೆಗೆಟಿವ್ ಇಂಪ್ಯಾಕ್ಟ್ ಪೂರ್ತಿ ನಿಮಗೇನೆ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ನ ತಂದುಕೊಡುತ್ತೆ. ಫಂಡ್ ಮ್ಯಾನೇಜರ್ ಯಾರಿದ್ದಾರೆ ಅವ್ರನ್ನ ಮೂವ್ಮೆಂಟ್ ತಿಳ್ಕೊಳ್ಳಿ, ಮತ್ತು ಅವರ ಕನ್ಸಿಸ್ಟೆನ್ಸಿ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ತಿಳ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಆ ಸ್ಕೀಮ್ಗಳನ್ನ ನೀವು ಸೆಲೆಕ್ಟ್ ಮಾಡೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಡೌನ್ ಆಗೋದೇ ಚಾನ್ಸು. ಆ ಚಾನ್ಸನ್ನು ನೀವು ಯೂಸ್ ಮಾಡ್ಕೊಳ್ಳೋದನ್ನ ಮೊದಲು ಕಲಿಯಿರಿ. ಇವಾಗ ನೀವು ನಾರ್ಮಲಾಗಿ ಬೈ ಮಾಡುವಾಗ 1 NAV 100 ರೂಪಾಯಿಗೆ ಬೈ ಮಾಡಿದ್ದೀರ ಅಂತಂದರೆ, ಮಾರ್ಕೆಟ್ ಡೌನ್ ಆದಾಗ ನಿಮಗೆ ಅದು 80 ರೂಪೀಸ್ಗೆ ಸಿಕ್ಕಿದೆ ಅಂತಂದರೆ ಅಲ್ಲಿ ನಿಮಗೆ 20 ರೂಪಾಯಿ ನಿಮಗೆ ಸೇವ್ ಆಯಿತು. ನೀವು 200 ರೂಪಾಯಿ ಕೊಟ್ಟು 2 NAV ತೊಗೊಳೋದಕ್ಕೆ ಅದೇ 2 NAV ನಿಮಗೆ 160 ರೂಪಾಯಿಗೆ ಸಿಗುತ್ತೆ. ಒಂದ್ಸಲ ನೀವೇ ಆಲ್ ಟೈಮ್ ಡ್ರಾಪ್ನ ಓಪನ್ ಮಾಡಿ ನೋಡಿ. ಫೆಸ್ಟಿವಲ್ ಸೀಸನಲ್ಲಿ ಯಾವ ರೀತಿ ರೇಟ್ ಮಾಡಿದೆ, ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ರೇಟ್ ಮಾಡಿದೆ, ಸಮ್ಮರಲ್ಲಿ ಹೇಗೆ, ಆ ರೀತಿ ಪ್ರತಿಯೊಂದು ಸೀಸನಲ್ಲೂ ಮಾರ್ಕೆಟು ಒಂದೊಂದು ರೀತಿ ರಿಯಾಕ್ಷನ್ ಕೊಡ್ತಾನೆ ಬರುತ್ತೆ. ಆ ರಿಯಾಕ್ಷನ್ಗೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಮಾರ್ಕೆಟ್ ಎಷ್ಟು ಸರಿ ಬದಲಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಡೇಟನ್ನು ಸ್ಟಡಿ ಮಾಡಿ. ಯಾವ್ಯಾವ ರೀಸನ್ಗೆ ಮಾರ್ಕೆಟು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಏನು ಗೊತ್ತಿಲ್ಲದೆ ಯಾರೋ ಹೇಳಿದ್ರು, ಫ್ರೆಂಡ್ ಹೇಳ್ದ ಅಥವಾ ರಿಲೇಷನ್ ಹೇಳ್ದ ಅಂತ ಯಾವುದ್ರ ಮೇಲೇನೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಮೊದಲು ನಿಮಗೆ ನೀವು ಕ್ಲಾರಿಟಿ ತಗೊಳ್ಳಿ. ನೀವು ಮುಂದೆ ಫ್ಯೂಚರಲ್ಲಿ ಮನೆ ಕಟ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮಕ್ಕಳು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ನೀವೇನೇ ಅರ್ಲಿ ರಿಟೈರ್ಮೆಂಟ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಏನಾದರೂ ಸರಿ, ನೀವು ಪಕ್ಕ ಕ್ಲಾರಿಟಿಯಾಗಿ ನೀವು ಮೊದಲು ನಿಮ್ಮ ಗೋಲ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ರಿಟರ್ನ್ಸ್ ನೋಡಿ ನೀವು ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲಾಸ್ಟ್ ಇಯರ್ 5 ಇಯರ್ಸು ನೀವು ಡೇಟಾ ತೆಗೆದು ನೋಡಿದ್ರೆ 50% ರಿಟರ್ನ್ಸ್ ಕೊಟ್ಟಿದೆ, 50% ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಗೆ ಅದೇ ರೀತಿ ಪ್ರಾಫಿಟ್ ಕೊಡುತ್ತೆ ಅಂತ ಅದು ಕನ್ಫರ್ಮೇಷನ್ ಇಲ್ಲ. ಇದು ಫಿಕ್ಸ್ಡ್ ಡೆಪಾಸಿಟ್ ಥರ ನಿಮಗೆ ಕನ್ಫರ್ಮ್ ಆಗಿ ಇಷ್ಟೇ ಪರ್ಸೆಂಟೇಜ್ ಕೊಡುತ್ತೆ ಅಂತ ಹೇಳೋದಕ್ಕೆ ಇದು ಫಿಕ್ಸ್ಡ್ ಡೆಪಾಸಿಟು ಅಲ್ಲ. ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು.
ನೀವು ಇನ್ವೆಸ್ಟ್ಮೆಂಟ್ ಮಾಡಿಯೂ ಕೂಡ ನೀವು ಟೆನ್ಷನ್ ತೊಗೊಳ್ಬಾರ್ದು ಅಂತಂದರೆ ಮಾರ್ಕೆಟ್ ಫುಲ್ ನಾಲೆಡ್ಜನ್ನ ಗೈನ್ ಮಾಡಿ. ಮತ್ತು ನಿಮ್ಮ ಹತ್ರನೇ ಯಾರಾದರೂ ಇರತಕ್ಕಂಥ ನಿಮ್ಮ ಸಮಯದಲ್ಲಿ ಅಥವಾ ಹೊರಗಡೆ ಆದರೂ ಸರಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ಅಥವಾ ಸ್ಟಾಕ್ ಅಡ್ವೈಸರ್ ಆಗಿರ್ಬೋದು, ಅವರಿಂದ ಸಲಹೆ ತೊಗೊಳ್ಳಿ. ಇವಾಗ ನೀವು ಇವತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ, ನೀವೊಂದು 2 ಇಯರ್ಸ್ ಇದರಲ್ಲಿ ಟೈಮ್ ಕೊಟ್ಟು ನೀವು ನಾಲೆಡ್ಜ್ನ ಗೇನ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಆದರೆ ನೀವು ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಹಣ ಕಳೆದುಕೊಳ್ಳೋದಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನೀವು ತಪ್ಪಿಸ್ಬೇಕು ಅಂತಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು ಅಥವಾ ಸ್ಟಾಕ್ ಅಡ್ವೈಸರ್ಸ್ ಇರ್ತಾರೆ, ಅವ್ರ ಹತ್ರ ನಿಮ್ಮ ಸಲಹೆನ ತಗೊಂಡು ನಿಮ್ಮ ಪ್ಲ್ಯಾನಿಂಗ್ ಏನಿದೆ, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನೆಲ್ಲ ಪೂರ್ತಿ ಅರ್ಥ ಮಾಡಿಕೊಂಡು ನೀವೇನೇ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಅದರ ಟ್ಯಾಕ್ಸ್ ಏನು, ಅದರ ಪೆನಾಲ್ಟಿ ಚಾರ್ಜ್ ಏನು, ಮತ್ತು ಎಕ್ಸಿಟ್ ಲೋಡ್ ಏನು ಅನ್ನೋದನ್ನೆಲ್ಲ ಪೂರ್ತಿ ಅರ್ಥ ಮಾಡಿಕೊಂಡು ಹೂಡಿಕೆ ಮಾಡಿ. ನಿಮ್ಮ ಗುರಿ ಏನಿದೆ, ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿರೋಂಥ ನಿಮ್ಮ ಹಣ ನಿಮ್ಮ ಯಾವ ಸಮಯಕ್ಕೆ ನಿಮಗೆ ಬೇಕು, ಮತ್ತು ನಿಮ್ಮ ನೀವು ರಿಸ್ಕ್ ತಗೊಳ್ಳೋಂಥ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಲೋ ರಿಸ್ಕ್ ಲೋ ರಿಟರ್ನ್ಸ್, ಮೀಡಿಯಮ್ ರಿಸ್ಕ್ ಮೀಡಿಯಮ್ ರಿಟರ್ನ್ಸ್, ಹೈ ರಿಸ್ಕ್ ಹೈ ರಿಟರ್ನ್ಸ್, ನೋ ರಿಸ್ಕ್ ನೋ ರಿಟರ್ನ್ಸ್. ಈ ಎಲ್ಲ ಮಿಸ್ಟೇಕ್ಸ್ನ ನೀವು ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ಹಣವನ್ನು ನಿಮ್ಮ ಹೂಡಿಕೆನ ತುಂಬ ಸೇಫ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಈಸ್ ಎ ಫ್ಯೂಚರ್ನ ಬಲಪಡಿಸಿ.